ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾವು ಬೆಂಗಳೂರಿಗೆ ಬಂದಿದ್ದು ನಾನು ನೋಡಿದ್ರಿ. ಇವಾಗ ನಾವು ಇಲ್ಲಿಂದ ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಮಾರ್ಕೆಟಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ಆಮೇಲೆ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಬಸ್ ಹತ್ಕೊಂಡು ನಮ್ಮ ಊರಿಗೆ ಹೋಗಬೇಕು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತಿದ್ದೆ ಈ ಕ್ಲಿಪ್ಸ್ಗಳನ್ನೂ, ಆದರೆ ನಾವು ದೇವಸ್ಥಾನಕ್ಕೆ ಹೋಗಿರೋದು ಕ್ಲಿಪ್ಪಿಂಗ್ಗಳು ತುಂಬ ಜಾಸ್ತಿ ಇದ್ದಾವೆ, ವಿಡಿಯೋ ಲಾಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಬಸ್ ಸ್ಟ್ಯಾಂಡ್ ಆಗಿರಲಿಲ್ಲ ಮಾರ್ಕೆಟಲ್ಲಿ, ಇವಾಗ ಬಸ್ ಸ್ಟ್ಯಾಂಡ್ ಆಗಿಬಿಟ್ಟಿದೆ. ಇಷ್ಟೊತ್ತವರೆಗೂ ಹುಡ್ಕೊಂಡು ಬಂದಿದ್ದೀವಿ, ಬಸ್ಸೇ ಇಲ್ಲ. ಓ ಲೇಟ್ ಆಗುತ್ತೆ, ಮತ್ತು ಅಲ್ಲಿಂದ ರಿಟರ್ನ್ ಬರೋಕ್ಕೂ ಬಸ್ ಸಿಗಲ್ಲ, ಕಮ್ಮಿ. ಅದೇ ಇವಾಗ ತಲೆನೋವಾಗಿರೋದು. ಪೂಜೆ ಸಾಮಾನೆಲ್ಲ ತಗೊಂಡು ಬಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ ಪೂಜೆದು. ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ, ಬಸ್ ಬಂದರೆ ಹೋಗ್ಬಿಡೋದು. ಗೈಸ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ 1 ಅವರ್ ಕಾದಿದ್ದೀವಿ, ಬಸ್ಸೇ ಬಂದಿಲ್ಲ. 3:42 ಬಸ್ ಬರಬೇಕು, ಬಸ್ಸೇ ಇಲ್ಲ. ಅದಕ್ಕೆ ಈ ಕಡೆ ಸೈಡಲ್ಲಿ ಪ್ರೈವೇಟ್ ಬಸ್ಗಳಿರ್ತಾವಲ್ಲ ಅದಕ್ಕೆ ಬಂದಿದ್ದೀವಿ. ಇವಾಗ ಹೊರಡುತ್ತಂತೆ. ಏನೇನೋ ಪ್ಲಾನ್ ಇತ್ತು, ಇಲ್ಲಿ ಬಸ್ಗಳೇ ಸಿಗಲ್ಲ, ಅದೊಂದು ಪ್ರಾಬ್ಲಮ್. ಇದೇ ನಮ್ಮ ಮನೆ ದೇವರು. ಊರೊಳಗಡೆ ಇವಾಗ 2 ಕಿಲೋಮೀಟರ್ ನಡ್ಕೊ ಹೋಗ್ಬೇಕು. ಇವಾಗ ಬಂದ್ವಿ, ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟೈತೆ ಮಾತ್ರ. ಹೆಂಗಿತ್ತು ಗೊತ್ತಾ ಹಳ್ಳಿ, ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಸ್ಗಳು, ಬಿಲ್ಡಿಂಗ್ಸ್ಗಳು, ಬಿಸಿಲು. ಯಪ್ಪ, ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ಊರ ಹೆಸರು ಚಂಬೇನಹಳ್ಳಿ ಅಂತ. ಊರೊಳಗಡೆ ಹೋದರೆ ಕಲ್ಲಹಳ್ಳಿ ಮುನೇಶ್ವರ ಅಂತ ಹೇಳ್ತಾರೆ ಮನೆ ದೇವ್ರಿಗೆ. ವರ್ಷದ ಮೇಲೆ ಆಗೋಯ್ತು. 1.5 ವರ್ಷದಲ್ಲಿ ನಾವು ಲಾಸ್ಟ್ ಟೈಮ್ ಅಂದಾಗಲೇ ತುಂಬ ಚೇಂಜ್ ಆಗುತ್ತೆ. ಇವಾಗ 1.5 ವರ್ಷ ಬಿಟ್ಕೊಬರೋ ವರ್ಷದಲ್ಲಿ ಇನ್ನೂ ಜಾಸ್ತಿ ಚೇಂಜ್ ಆಗೈತೆ. ಬಿಸ್ಕೆಟ್ ಹಾಕಿ ಬಂದ್ಲು ಅದಕ್ಕೆ. ತಿಂಡಿ ತಗೊಂಡು ಪಾರ್ಸಲ್ಲು ಇಟ್ಕೊಂಡಿದ್ದೀವಿ ಬ್ಯಾಗಲ್ಲಿ. ಯಾವಾಗ ತಿನ್ನೋದಂತ ಗೊತ್ತಿಲ್ಲ, ಹೊಟ್ಟೆ ಹಸ್ತೋಗಿ ಸುಸ್ತಾಗ್ಬಿಟ್ಟೈತೆ. ಬೆಳಿಗ್ಗೆ ಬರಬೇಕಾದ್ರೆ ಹೆಂಗೆ ಬಂದ್ವಿ, ಆಗಲೇ ಹೆಂಗೆ ಆಗ್ಬಿಟ್ಟಿದ್ದೀವಿ. ಇನ್ನೂ ಬಂದಿರೋ ಕೆಲಸ ಆಗಿಲ್ಲ. ಈ ಬ್ಯಾಗ್ ಹಾಕೊಂಡು ಬಂದು ಒಳ್ಳೆ ಮಾಡಿದ್ವಿ. ಕೈಯಲ್ಲಿ ಇಟ್ಕೊಬರೋ ಬ್ಯಾಗ್ ಆಗಿದ್ದಿದ್ರೆ ದೇವರೊಳಗೆ ಹಿಡ್ಕೊಬರೋಕ್ಕಾಯ್ತಿರ್ಲಿಲ್ಲ. ಇಲ್ಲಿ ಬೇಲಿ ಕಾಣಿಸ್ತಾ ಇದ್ದಲ್ಲ, ಮುಂಚೆ ಈ ಬೇಲಿ ಇರಲಿಲ್ಲ. ಇದು ಒಂದು ಕೆರೆ, ಸಿಕ್ಕಾಪಟ್ಟೆ ತಾವರೆ ಹೂವುಗಳು ಬಿಡೋದು. ನಮ್ಮ ಅಪ್ಪನ ಜೊತೆ ಚಿಕ್ಕ ವಯಸ್ಸಲ್ಲಿ ಬರ್ತಿದ್ವಲ್ಲ, ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗೋರು, 4 ಜನನೂ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಒಂದು 11 ಗಂಟೆ 12 ಗಂಟೆ ಅಷ್ಟರಲ್ಲಿ ದರ್ಶನ ಮಾಡ್ಕೊಂಡು ರಿಟರ್ನ್ ಹೋಗೋ ಥರ ಬರ್ತಿದ್ವಿ ಇಲ್ಲಿಗೆ. ನೋಡಿ, ಇಲ್ಲೆಲ್ಲ ಬೇಲಿ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ಇರಲಿಲ್ಲ ಮುಂಚೆ. ಸಿಕ್ಕಾಪಟ್ಟೆ ಆ ಕೆರೆ ತುಂಬ ತಾವರೆ ಹೂವು ಬರೋದು ಮುಂಚೆ. ಇಷ್ಟೊಂದು ವೆಹಿಕಲ್ಗಳೆಲ್ಲ ಓಡಾಡ್ತಾನೆ ಇರಲಿಲ್ಲ ಗೈಸ್ ಈ ರೋಡಲ್ಲಿ. ಪ್ಲೇಸಲ್ಲೊಂದು ದೊಡ್ಡದು ಮಾವಿನ ಮರ ಇರ್ತಿತ್ತು. ಇಲ್ಲಿ ಸಮಾಧಿಗಳಿದೆಯಲ್ಲ, ಅದ್ರ ಮೇಲೆ ನಿಂತ್ಕೊಂಡು ಕಲ್ಲೊಡೆದ್ಬಿಟ್ಟು ಮಾವಿನಕಾಯಿ ಕಿತ್ಕೊಯ್ತಿದ್ವಿ. ನೆಲದ ಮೇಲೆ ಸಿಗೋ ಥರ ಮರಗಳೂ ಇದ್ವು ತುಂಬ ಇಲ್ಲೆಲ್ಲ. ಊರಿಗೆ ಬಂದರೆ ಅದೇ ಕೆಲಸ, ತರಕಾರಿಗಳು ಮಾವಿನಕಾಯಿಗಳೆಲ್ಲ ಕಿತ್ಕೊಳ್ತಿದ್ವಿ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ. ಅವರಿಬ್ರು ನೋಡಿ, ಎಲ್ಲಾದರೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇಬ್ರು. ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಈ ಜಾಗದಲ್ಲಿ ಅವರೇಕಾಯಿ ಹಾಕಿದ್ದಾರೆ. ಈ ಬಿಲ್ಡಿಂಗ್ಗಳೆಲ್ಲ ಇದೆಯಲ್ಲ, ಇಲ್ಲಿ ಅಲ್ಲಿ ದೂರದಲ್ಲೆಲ್ಲ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಆ ಜಾಗದಲ್ಲೆಲ್ಲ ಒಂದಾನೊಂದು ಟೈಮಲ್ಲಿ ಟೊಮೊಟೊ, ಅವರೇಕಾಯಿ, ತರಕಾರಿಗಳನ್ನ ಬೆಳೀತಿದ್ರು. ಹೊಲ ಗದ್ದೆಗಳೇ ಕಾಣಿಸ್ತಾ ಇಲ್ಲ. ಎತ್ತ ನೋಡಿದ್ರು ಬರೀ ಬಿಲ್ಡಿಂಗ್ಗಳೇ. ನಾನು ಮದುವೆಗೆ ಮುಂಚೆ ನಮ್ಮ ಯಜಮಾನ್ರನ್ನ ಕೂಡ 2-3 ಸಲ ಕರ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಅವಾಗಲೂ ಕೂಡ ಈ ರೇಂಜ್ಗೆಲ್ಲ ಏನು ಬಿಲ್ಡಿಂಗ್ಸ್ಗಳಾಗಿರಲಿಲ್ಲ. ದೇವಸ್ಥಾನ ರೀಚ್ ಆದ್ವಿ. ಈ ದೇವ್ರು ಬಂದು ನನ್ನ ತಂದೆ ಮನೆ ದೇವರು. ಆದರೆ ನಾನು ಮದುವೆ ಆದಾಗ್ಲಿಂದನೂ ವರ್ಷಕ್ಕೊಂದ್ಸಲ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ಈ ಸರಿನೇ ಸ್ವಲ್ಪ ಲೇಟ್ ಆಯಿತು, ಅದಕ್ಕೋ ಏನೋ ಗೊತ್ತಿಲ್ಲ. ನನಗೆ ಸುಮಾರು ಸಲ ಕನ್ಸಲೆಲ್ಲ ಬಂದ್ಬಿಡ್ತು ದೇವರು. ಈ ಪ್ಲೇಸ್ ಎಲ್ಲ ಕನ್ಸಲ್ಲಿ ಬರ್ತಿತ್ತು, ಅದಕ್ಕೆ ಬಂದಿದ್ದೀನಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡ್ಸೋಕ್ಕಿಂತ ಮೊದಲು
ಅಲ್ಲೇ ಹಳ್ಳಿ ಕಟ್ಟೆ ಮೇಲೆ ಗಣೇಶಂದು ಚಿಕ್ಕದೊಂದು ಗುಡಿ ಇದೆ, ಅಲ್ಲೇ ನಾವೇ ಪೂಜೆ ಮಾಡಿಕೊಂಡು ಆಮೇಲೆ ಮುನೇಶ್ವರ ಸ್ವಾಮಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೋಬೇಕು. ಅದಕ್ಕೆ ಫಸ್ಟ್ ಇಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಇದೇ ಮೇನ್ ಟೆಂಪಲ್ಲು. ಈ ಪ್ಲೇಸ್ ಬಂದು ತುಂಬ ಸ್ಪೆಷಲ್, ನನಗೆ ತುಂಬ ಮೆಮೊರೀಸ್ ಇದೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ಆದರೆ ಇವಾಗ ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟ್ಗಳಾಗಿದೆ, ಅದೊಂಚೂರು ಬೇಜಾರಷ್ಟೇ. ಈ ದೇವಸ್ಥಾನ ಬಂದು ನಮ್ಮ ಅಪ್ಪನ ಫ್ಯಾಮಿಲಿಯವ್ರಿಗೆ ಸೇರಿದ್ದು. ಭೈರಪ್ಪ ಮತ್ತು ಚಿಕ್ಕಮ್ಮ ಅನ್ನೋದು ನಮ್ಮ ಅಪ್ಪ ಅವರ ಅಜ್ಜಿ ತಾತ. ಇವಾಗಲೂ ಕೂಡ ದೇವಸ್ಥಾನನ ನಮ್ಮ ಅಪ್ಪನ ರಿಲೇಷನ್ಗಳೇ ನೋಡ್ಕೊಳ್ತಿರೋದು, ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳುಗಳೇ ನೋಡ್ಕೊಳ್ತಿರೋದು. ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಯಾರ್ಯಾರಂತ. ಆದರೆ ನಮ್ಮ ಅಪ್ಪ ಕರ್ಕೊಂಡು ಬಂದಾಗೆಲ್ಲ ಹೇಳೋರು, ಇಲ್ಲೆಲ್ಲ ಬರ್ದಿದೆಯಲ್ಲ ಅದನ್ನು ತೋರಿಸ್ಬಿಟ್ಟು ಹೇಳೋರು. ಇವತ್ತು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆ 2 ಕಣ್ಣು ಸಾಲದು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಇದು ನನ್ನ ಮದುವೆ ಟೈಮಲ್ಲಿ ನನಗೆ ತುಂಬ ಹುಷಾರಿರಲಿಲ್ಲ. ಮದುವೆ ದಿನವೇ ಫುಲ್ ಹುಷಾರು ತಪ್ಪಿದೆ. ಅದಕ್ಕೆ ನಮ್ಮಮ್ಮ ಹರಕೆ ಕಟ್ಕೊಂಡಿದ್ರು, ಹರಕೆ ಕಾಣಿಕೆ. ಅದನ್ನು ತಂದು ಹಾಕೋದೇ ಮರ್ತೋಗಿತ್ತು. ಅದಕ್ಕೆ ಇವತ್ತು ತಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಚಿನ್ನು ನಾಯಿ ದೇವಸ್ಥಾನ ಫಸ್ಟ್ ಟೈಮ್ ಕರ್ಕೊಂಡಾಗ ನನಗೆ ಸೀರೆ ಬಳೆ ರಾಮಾಚಾರಿ ಮೂವಿಲಿ ಎಷ್ಟು ರಾಧಿಕಾ ಪಂಡಿತ್ಗೆ ಪ್ರಪೋಸ್ ಮಾಡ್ತಾನಲ್ಲ ಆ ಥರ ಸೀರೆ ಬಳೆ ಹೂವು ಎಲ್ಲ ತಗೊಂಡಿದ್ವಿ. ಸಾಕಲ್ಲ ಅಮ್ಮ ಒಬ್ಬರು ಬರಬೇಕಿತ್ತು, ಅಮ್ಮ ಬರಲಿಲ್ಲ, ಅದೇ ಬೇಜಾರು. ಆದರೆ ಅಲ್ಲಿ ಬಸ್ ಇಳಿದ್ವಲ್ಲ, ಅಲ್ಲಿಂದ ತುಂಬ ದೂರ ಇಲ್ಲಿ ಗಂಟ ನಡ್ಕೊಳ್ಬೇಕು. ಅಮ್ಮಂಗೆ ಆಗಲ್ಲ. ಡಾಕ್ಟ್ರು ಮತ್ತೆ ಹೇಳಿದ್ದಾರೆ ಮಂಡಿ ಚಿಕ್ಕಲ್ಲ ಸೌದೋಗಿದೆ, ಜಾಸ್ತಿ ನಡಿಬಾರ್ದು ಅಂತ. ಅದಕ್ಕೆ ಅಮ್ಮನ ಕರ್ಕೊಬಂದಿಲ್ಲ. ಮತ್ತು ಅಮ್ಮನೇ ಬರಲ್ಲ ಅಂತ ಹೇಳಿದ್ರು. ಈ ಪ್ಲೇಸ್ ಇದೆಯಲ್ಲ, ಇದು ತುಂಬ ಸ್ಪೆಷಲ್ಲು. ಚಂದು ಫಸ್ಟ್ ಟೈಮ್ ಈ ದೇವಸ್ಥಾನ ಕರ್ಕೊಂಡು ಬಂದಾಗ ಕುತ್ಕೊಂಡು ಒಂದು ಫೋಟೋ ತಗೊಂಡಿದ್ವಿ. ತುಂಬ ಚೆನ್ನಾಗಿದೆ ಫೋಟೋ. ಇವಾಗ ಮಿಸ್ ಆಗಿಬಿಟ್ಟಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಏನನ್ನಿಸ್ತೈತೆ? ಚೆನ್ನಾಗಿದೆ, ಹಳೆ ಮೆಮೊರಿ. ತಿಂಡಿ ಪಾರ್ಸಲ್ ಕಟ್ಟಿಸ್ಕೊ ಬಂದಿದ್ವಿ, ತಿಂಡಿ ತಿಂತಾ ಇದ್ದೀವಿ. ಪಲಾವು, ಬಿಸಿಬೇಳೆ ಬಾತು, ಇದರಲ್ಲಿ ರವೆ ಇಡ್ಲಿ ಇದೆ. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗ್ಬಿಟ್ಟಿದೆ ಈ ಜಾಗದಲ್ಲಿ. ರೇಷ್ಮೆ ಹಾಕೋರು ಜಾಸ್ತಿ. ಆ ಕಡೆ ಎಲ್ಲ ಮೋಸ್ಟ್ಲಿ ವಿಲ್ಲ ಅಂತ ಅನ್ಕೊಳ್ತೀನಿ. ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ, ಅಷ್ಟು ದೂರದ ಗಂಟೆ ಎಲ್ಲ ರೇಷ್ಮೆ ಬೆಳೆ ಹಾಕೋರು. ಇಲ್ಲಿ ಮಣ್ಣಿದ್ಯಲ್ಲ, ಆ ಕಡೆ ಸೈಡೆಲ್ಲ ಸಿಮೆಂಟ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಅಲ್ಲೂ ಮಣ್ಣಿತ್ತು. ಎಷ್ಟು ಆಟ ಆಡಿದ್ದೀವಿ ಅಂದರೆ, ಈ ಅರಳಿ ಮರದ್ದು ರೆಂಬೆಗಳಿದೆಯಲ್ಲ ಅದನ್ನೆಲ್ಲ ಹಿಡ್ಕೊಂಡು ಜೋಕಾಲಲ್ಲಿ ಎಲ್ಲ ಆಡ್ತಿದ್ವಿ. ನಾನು ಅಪ್ಪ ಅಮ್ಮ ಮನು ಬರ್ಬೇಕಾದ್ರೂ ಅಷ್ಟೇ ಇಡ್ಲಿ ಏನಾದರೂ ಪಾರ್ಸಲ್ ಮಾಡಿಸ್ಕೊಂಬರ್ತಿದ್ವಿ. ಇಲ್ಲಿ ಧ್ವಂಸಂದ್ರದಲ್ಲಿ ಬಸ್ ಇಳಿದ್ಬಿಟ್ಟು ಇಲ್ಲಿ ಬಂದು ಪೂಜೆ ಎಲ್ಲ ಆದಮೇಲೆ ತಿನ್ಕೊಂಡು ಹೋಗ್ತಿದ್ವಿ. ಗೈಸ್, ಇದು ಮದುವೆ ಚೌಟ್ರಿದು ಡೀಟೇಲ್ಸ್ ಇದೆ. ನಾವು ಲಾಸ್ಟು ನಮ್ಮ ಅಪ್ಪ ಆ ಸೈಡ್ದು ಕೂಡ ಚೌಟ್ರಿನೇ ಆ ಕಡೆ ಕಾಣಿಸಿರೋದು. ಇವಾಗ ಏನೋ ಫಂಕ್ಷನ್ ನಡೀತಿದೆ. ಕೆಳಗಡೆ ಡೈನಿಂಗ್ ಹಾಲ್ ಇದೆ. ಈ ಕಡೆ ಎಲ್ಲ ಇಲ್ಲಿ ಉಳ್ಕೊಳ್ತಾರಲ್ಲ, ನೋಡಿ ಇದನ್ನು ಕಳ್ಬೇಕೈತಿ. ಇಲ್ಲಿ ಆಟ ಆಡ್ತೀನಿ, ಮುಚ್ತೀನಿ. ಹೆಂಗೋ ಅದು ಬೆಕ್ಕದು ಹೆಂಗದು ಅಂತ
ಅಡುಗೆ ಮಾಡೋದು ಇಲ್ಲೆಲ್ಲ ಪಾತ್ರೆ ತೊಳಿತಾರೆ. ಇಲ್ಲಿ ಚೌಟ್ರಿ ಉಳ್ಕೊಳ್ತಾರಲ್ಲ ಮದ್ವೆಗೆ ಅಂತ ಅವ್ರು ಸ್ನಾನ ಮಾಡೋಕೆ ಸ್ನಾನದ ಮನೆ ಇದು. ಆ ಕಡೆ ವಾಶ್ರೂಮ್ ಇದೆ. ಇಲ್ಲಿ ನೀರು ಕಾಯಕ್ಕೆ ಹಾಕ್ತಾರೆ ಬಿಸಿನೀರು. ಇದೆಲ್ಲ ಸ್ನಾನ ಮಾಡಿ ಮದುವೆ ಚೌತ್ರದ್ದು ರೂಮ್ಗಳು ಉಳ್ಕೊಳ್ಳೋಕ್ಕೆ ತುಂಬ ದೊಡ್ಡ ದೊಡ್ಡದಿದ್ದಾವೆ ರೂಮ್ಗಳೆಲ್ಲ. ಇಲ್ಲಿ ನಿಂಬೆಹಣ್ಣು ಗಿಡ ಎರಡು ನಿಂಬೆಹಣ್ಣು ಬಿಟ್ಟಿದೆ, ಎರಡು ಕಾಯಿ ನಿಂಬೆಹಣ್ಣು ಬಿಟ್ಟಿದೆ. ಇದು ಅವರೆಕಾಯಿ ಗಿಡ. ಮುಂಚೆ ಈ ಸ್ಕೂಲ್ ಇರೋ ಜಾಗದಲ್ಲಿ ಒಂದು ಬೇಕ್ರಿ ಥರ ಇತ್ತು. ಜ್ಯೂಸ್ ಎಲ್ಲ ಚೆನ್ನಾಗಿ ನೆನಪೈತೆ ನಿಂಗೆ. ಅಲ್ಲಿ ಐಸ್ ತಗೊಂಡು ತಿನ್ಕೊಂಡು ಹೋಗಿದ್ವಿ ನಾವು ದೇವಸ್ಥಾನದಿಂದ ರಿಟರ್ನ್ ಹೋಗ್ಬೇಕಾದ್ರೆ. ಹಲಸಿನಕಾಯಿ ಮುಂದೆ ಹಣ್ಣು ಆಗುತ್ತೆ. ಹೊರಡೋಣ ಟೈಮ್ ಆಯಿತು ಬಸ್ಗೆ. ಮತ್ತೆ ನಡ್ಕೊಂಡು ಹೋಗ್ಬೇಕು. ಊರೊಳಗಡೆ ನಡ್ಕೊಂಡು ಹೋಗ್ಬೇಕು. ಊರಲ್ಲಿ ಇದ್ದು ಸೋಂಬೇರಿ. ಇವಾಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಒಂದು ಅಲ್ಲಿ ಹೋಗ್ತಾ ಇದ್ದಾಳೆ. ಅವಾಗಲೇ ಹೇಳಿದ್ಲ ಸ್ಕೂಲಲ್ಲಿ ಅಂಗಡಿ ಇತ್ತು ಅಂತ. ಇದಲ್ಲ ಆ್ಯಕ್ಚುಲಿ ಅದು ಮುಂದೆ ಇದೆ. ಅವಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದನ್ನ ಅಂಗಡಿ ಅಂತ ಹೇಳಿದೆ. ಇದಲ್ಲ ಅಂಗಡಿ ಅದು ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಿ ಅಯ್ಯೋ ಬಾಗ್ಲ ತುಂಬ ದೊಡ್ಡದಾಗಿ ಬೇಜಾರು ಮಾಡಿಬಿಟ್ಟಿದ್ದಾಳೆ. PVR ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಟೈಮ್ ಇಲ್ಲ, ಕಡಲೆಕಾಯಿ ಪರ್ಸಕ್ಕೆ ಹೊಡ್ತಿದ್ದೆ ಮನೆಗೆ ಹೋಗೋಣ ಅಂತ ಹೇಳ್ತಾವಳೆ. ಏನು ಗೊತ್ತಾ, 1:30 ಶೋಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಇವಾಗ ಟೈಮ್ ಎಷ್ಟು ಗೊತ್ತಾ, 2:30. ಇಲ್ಲಿಂದ ಹೊರಟಾಗಲೇ ಟೈಮ್ 2:30 ಆಗಿದೆ. ಇಲ್ಲಿಂದ ಮಾರ್ಕೆಟ್ಗೆ ಹೋಗೋಕ್ಕೆ ಏನಿಲ್ಲ ಅಂದ್ರೆ 1.5 ಗಂಟೆ 2 ಅವರ್ ಬೇಕು ಟ್ರಾಫಿಕಲ್ಲಿ ಹೋಗೋ ಅಷ್ಟರಲ್ಲಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ಮೂವಿಗೆ ಹೋದ್ರೆ 4:15 ಹೋದ್ರೆ 7 ಗಂಟೆ ಆಗುತ್ತೆ. 7 ಗಂಟೆಗೆ ಬಂದು ಕಡಲೆಕಾಯಿ ಪರ್ಸೆ ನೋಡ್ಕೊಂಡು ನಾವು ರಿಟರ್ನ್ ಹಾಸನ್ಗೆ ಹೋಗೋದು ಯಾವಾಗ? ಅದಕ್ಕೆ ಬೇಡ ಅಂತ ಅಂತಿದ್ದೀವಿ. ಮೂವಿ ನೋಡೋಕ್ಕೆ ಅಂತಲೇ ಒಂದಿನ ಬರೋಣ, ತಿರುಗಾಡೋಕ್ಕೆ ಅಂತಲೇ ಬರೋಣ. ಅವಾಗ ಬೇರೆ ಏನು ಪ್ಲಾನ್ಸೇ ಬೇಡ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್ ಅಂತಾವ್ ನೋಡು ಎಷ್ಟು ಮೀನುಗಳವು ನೋಡು. ಇಲ್ಲೊಂದು ಯಾವುದೋ ಪ್ರಾಣಿ ಹೋಗ್ತದೆ. ಕ್ಲೌಡ್ ಇಡ್ಲಿ, ಕ್ಲೌಡ್ ಕಿಚನ್ ಇದೆಯಲ್ಲ ಆ ಥರದ್ದು ಕ್ಲೌಡ್ ಇಡ್ಲಿ. ಮುಂದಿನ ವರ್ಷ ಬರೋ ಅಷ್ಟರಲ್ಲಿ ಇದೆಲ್ಲ ಕಾಣಕ್ಕೆ ಇಲ್ಲ ಅನ್ಸುತ್ತೆ. ಕಲರ್ ಮಾಡ್ತಾರೆ ಬೇಕ್ರಿ ಸ್ಕೂಲ್ ಹತ್ರ ಮಾತಾಡ್ತೀವಿ ಫ್ರೆಂಡ್ಸ್ಗೆ. ಅದು ಕಾಲ್ಗಷ್ಟೇ, ಫೇಸ್ಗೆಲ್ಲ ಅಪ್ಪ ದೇವರೇ ನಡ್ಕೊಬರೋಕಾಯ್ತಾ ಇಲ್ಲಪ್ಪ. ಇವಾಗ ಬಂದಿದ ತಕ್ಷಣ ಬಸ್ ಸಿಕ್ಬಿಡ್ತು. ರಿಟರ್ನ್ ಹೋಗ್ತಿರ್ಬೇಕಾದ್ರೆ ಯಾವ ಸಲ ಬಂದಿದ ತಕ್ಷಣ ಬಸ್ಸೇ ಸಿಕ್ಕಿಲ್ಲ. ಈ ಸಲ ಬೇಗ ಸಿಕ್ಬಿಡ್ತು ಬಸ್ಸು. ದೊಂಸಂದ್ರದ ಹತ್ರ ಹೋಗ್ತಿದೆ ಬಸ್. ಇವಾಗ ಮಾರ್ಕೆಟಿಗೆ ಬೇಗ ಹೋದರೆ ನೋಡೋಣ. ಏನು ಪ್ಲ್ಯಾನು ಅಂತ ಗೊತ್ತಿಲ್ಲ. ದೇವಸ್ಥಾನದ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಏನಾದರೂ ಮಾಡಿದ್ರೆ ಪ್ಲ್ಯಾನು ಸದ್ಯಕ್ಕೆ ಇನ್ನೂ ಏನು ಮಾಡಿಲ್ಲ. ಏನು ಪ್ಲ್ಯಾನ್ ಮಾಡಿದ್ರು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಕಡಲೆಕಾಯಿ ಪರಿಸೋದಾಗಿರುತ್ತೆ. ಪ್ಲೀಸ್ ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಫುಲ್ ವಿಡಿಯೋ ನೋಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.